ನಮಸ್ಕಾರ. BMTC ಬನಶಂಕರಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ನೋಡ್ಬೋದು ನೀವು ಬಸ್ BMTC. ಅದಿದು ನೋಡ್ಬೋದು, ಇದೆ BMTC ಬಸ್ ಸ್ಟ್ಯಾಂಡ್, ಬನಶಂಕರಿ ಬಸ್ ಸ್ಟ್ಯಾಂಡು, ಬೆಂಗಳೂರು. KSRTC ಅಲ್ಲಿ ಹೊರಗಡೆ ನಿಂತ್ಕೊಳ್ಳುತ್ತೆ. ಇಲ್ಲಿ ಏನಿದ್ರು ಬರೀ BMTC ಮಾತ್ರ. ನೋಡ್ತಾ ಇರ್ಬೋದು, KR ಮಾರ್ಕೆಟ್ಗೆ ಹೋಗುತ್ತೆ. ಇದು ಉತ್ತರಹಳ್ಳಿ KR ಮಾರ್ಕೆಟ್. ಅದ್ಯಾವ್ದು ಗುರು? ಜಯನಗರ ಡಿಪೋ ಇಂದ ಆಪ್ರೇಟ್ ಮಾಡ್ತಾ ಇರೋದು. ಇದು ಬಸ್ ಅದು 1, ಇಲ್ಲಿ ಬಂದು 2, ಇಲ್ಲಿ ಬಂದು 3 ಇದ್ದಾವೆ. ಪ್ಲ್ಯಾಟ್ಫಾರಮ್ 3 ಪ್ಲ್ಯಾಟ್ಫಾರಮು ಅಂದರೆ ಒಳಗಡೆ ಎಲ್ಲೆಲ್ಲಿ ಯಾವ ರೂಟ್ಗೆ ಹೋಗೈತೆ ಅಂತ ಪ್ಲ್ಯಾಟ್ಫಾರಮ್ ಇದ್ದಾವೆ. ಹತ್ತಿ ಬೆಲೆ ನೋಡ್ಬೋದು. ಬಿಡಲ್ಲ. ಯಾವ್ದು ಬರೀತೋ ಸ್ವಿಚ್ಚು, ಎಲೆಕ್ಟ್ರಿಕಲ್ ಬಸ್ಸು. ಯಾವುದದು? ಶಾಂತಿನಗರ. ಇದು ಉತ್ತರಹಳ್ಳಿ, ಇಲ್ಲಿ ನಿಂತಿರೋದು. ಇದು ಯಾವ ರೂಟ್ ಹೋಗುತ್ತೆ ಗೊತ್ತಿಲ್ಲ. ಇನ್ನು ಕುಮಾರಸ್ವಾಮಿ ಲೇಔಟು, ಶಿವಾಜಿನಗರ, ಶಾಂತಿನಗರ. ಖಾಲಿ ಬಸ್ಸು ಗುರು, ಖಾಲಿ ಹೋಯ್ತಾ ಇರೋದು. ಸೋಮನಹಳ್ಳಿ, ಎಲ್ಲಿಂದ ಆಪ್ರೇಟ್ ಮಾಡ್ತಾ ಇರೋದು? ಸೋಮನಹಳ್ಳಿ. ಅಂಜನಾಪುರ, KR ಮಾರ್ಕೆಟ್. ಇಲ್ಲೊಂದು ಬಂದು ನೋಡಿ, ಚಂದಾಪುರ, ವಯ ಬೊಮ್ಮನಹಳ್ಳಿ, ಕೂಡ್ಲಿ ಗೇಟು. ಕೆಂಗೇರಿ, ಬನಶಂಕರಿ, ಕದಿರೇನಹಳ್ಳಿ. ಅಷ್ಟೊಂದು ರಶ್ ಇಲ್ಲ ಈ ಮಧ್ಯಾಹ್ನ ಟೈಮಲ್ಲಿ. ನೀವು ಸಾಯಂಕಾಲ ಬಂತು ಅಂತಂದರೆ ಮಾತ್ರ ಬಸ್ ಸ್ಟ್ಯಾಂಡ್ ಕಾಲು ಹಾಕೋಕ್ಕೂ ಬಿಡಲ್ಲ, ಅಷ್ಟೊಂದು ಕ್ರೌಡು. ಜಯನಗರ, KR ಮಾರ್ಕೆಟ್, ವಿಜಯನಗರ, ಲಾಲ್ಬಾಗ್ ಹೋಗುತ್ತೆ ನೋಡಿ, ಅಲ್ಲೋಯ್ತಾ ಲಾಲ್ಬಾಗ್. ವೀಡಿಯೋ ಅಷ್ಟೊಂದು ಕ್ಲಿಯರಿಟಿ ಬತ್ತೇ ಇಲ್ಲ. ದಯವಿಟ್ಟು ವೀಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋನ ಕಷ್ಟಪಟ್ಟು ಮಾಡ್ತಾ ಇರೋದು. ಯಾವ ಡಿಪೋಯಿಂದ ಅಂತ ಹಾಕಿಲ್ಲ ಗುರು ಇವರು. ಯಾವುದು 32 ಡಿಪೋಯಿಂದ ಬೆಂಗಳೂರು. ಇದು ಯಾವುದಿದು? ಡಿಪೋ ಯಾವ ಎಲ್ಲಿಂದ ಹಾಕ್ತಾರೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇದೇ ಬನಶಂಕರಿ ಬಸ್ ಸ್ಟ್ಯಾಂಡು. KSRTC ಬಸ್ಗೆ ಅಲೋ ಇಲ್ಲ, ಅಲ್ಲೇ ಹೊರಗಡೆ ನಿಂತ್ಕೊತವೆ ಅವು. ಅದನ್ನ ತೋರಿಸ್ತೀನಿ. ವೀಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ವೀಡಿಯೋ ಚೆನ್ನಾಗಿದೆ. ವಜ್ರ ಬಸ್ ಇದು. ಉತ್ತರಹಳ್ಳಿ, ಲಾಲ್ಬಾಗ್. ಸೋಮನಹಳ್ಳಿ ಆಗಕ್ಕೆ ಸುಮ್ಮನಹಳ್ಳಿ. ಇದೇ ಬನಶಂಕರಿ ಬಸ್ ಸ್ಟ್ಯಾಂಡ್. ನೋಡ್ಕೊಳ್ಳಪ್ಪ, ಅಲ್ಲಿ ಆ ಕಡೆ ಎಂಟ್ರಿ, ಈ ಕಡೆ ಎಕ್ಸಿಟು.
ತೋರಿಸ್ತೀನಿ, KSRTC ಬಸ್ ಸ್ಟ್ಯಾಂಡ್ ಎಲ್ಲಿಂದ ಗದವೆ ತೋರಿಸ್ತೀನಿ. ಖಾಲಿ ಬಸ್ಸು ಮಧ್ಯಾಹ್ನ ಟೈಮು, ಸಾಯಂಕಾಲ ಟೈಮ್ ಅಷ್ಟೊಂದು ಖಾಲಿ ಇರೋಲ್ಲ, ಫುಲ್ ಕ್ರೌಡು. ಅಲ್ಲಿ ಕೊಳ್ಳೇಗಾಲ, ಕಲಾಸಿಪಳ್ಯ, ಕನಕಪುರ, ಸಾತ್ನೂರು, ಮಳವಳ್ಳಿ, ಕನಕಪುರ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು. ಹೋಯ್ತಾ ಇದೆ ಗುರು ಕೊಳ್ಳೇಗಾಲಕ್ಕೆ. ಕೊಳ್ಳೇಗಾಲ ಬಸ್ಸು ಕನಕಪುರ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು, ಹೊರಡ್ತಾ ಇದೆ ನೋಡಿ. ಅಲ್ಲೊಂದು ಆರೋಹಳ್ಳಿ, ಬೆಂಗಳೂರು, ಹುಣಸಹಳ್ಳಿ. ಕಲಾಸಿಪಳ್ಳಿ, ಕನಕಪುರ ಡಿಪೋಯಿಂದ ಅಪ್ಡೇಟ್ ಮಾಡ್ತಾ ಇರೋದು, ಕನಕಪುರಕ್ಕೆ ಮಾತ್ರ.